ಆಯ್ತು. ನಮ್ಮನೆ ಟಿವಿ ಕರೆಕ್ಟ್ ಆಗಿ ಬರ್ತಿದೆಯಲ್ಲ? ಇಲ್ಲ, ಲೈನ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದಾ? ಬನ್ನಿ. ಮೇಡಮ್, ಟಿವಿ ಎಲ್ಲಿದೆ? ಟಿವಿನ ಆ ಕಡೆ ಇದೆ. ನೀನ್ ಹತ್ರ ಬಂದ್ರೆ ಇವಳು ಕತ್ ಕೂದು ಬಿಡ್ತೀನಿ. ನಡಿಯೇ ನಡಿಯೇ. ಅಯ್ಯೋ, ಏನು ನಾಳೆ ಹೊಡ್ತಾ ಹೊಡ್ತಪ್ಪ, ಕಣ್ಣೆಲ್ಲ ಮುಂದೆ ಏಣಿಚ್ಚು ಮಾಡ್ದಪ್ಪ, ತಲೆಗಿರ್ತೈತೆ. ಅಪ್ಪ, ಏನ್ ಹೊಡ್ತಾನಪ್ಪ? ಸುತ್ತಲ್ ಹೊಡ್ದಂಗಿತ್ತು ಅಪ್ಪ. ಏನಿನ್ ಹೆಸರು? ಚಿಕ್ಕಮುನಿಯ. ಸೀನಾ. ನೀನು? ಸುರೇಶ. ಕೃಷ್ಣ ಅಂತ. ವೆಂಕಟೇಶ. ನಿಂದು? ಹನ್ಮಕ್ಕ ಅಂತ ಬುದ್ಧಿ. ಇಲ್ಲಿವರೆಗೂ ನೀವು ಎಷ್ಟು ಕೊಲೆಗಳು ಮಾಡಿದಿರಾ? ಜಾಸ್ತಿ ಏನಿಲ್ಲ ಸ್ವಾಮಿ, ಒಂದ್ 30-35 ಕೊಲೆ ಮಾಡಿದ್ದೀನಿ ಅಷ್ಟೇನೆ. ಇಷ್ಟು ಕೊಲೆಗಳನ್ನ ನೀನು ಒಬ್ಬನೇ ಮಾಡಿದ್ಯಾ? ನಾನು ಒಬ್ಬನೇ ಮಾಡಿದೆ ಸ್ವಾಮಿ. ನಾನು, ಕೃಷ್ಣ, ಸುರೇಶ, ಸೀನಾ, ಚಿಕ್ಕಮುನಿಯ ಎಲ್ರು ಸೇರ್ ಮಾಡಿದ್ ಸ್ವಾಮಿ. ಹೌದು, ಈ ಕೊಲೆಗಳನ್ನ ನೀವು ಹೇಗ್ ಮಾಡ್ತಾ ಇದ್ರಿ? ಅದೇ ಸ್ವಾಮಿ. ಕೊಲೆ ಮಾಡೋದಕ್ಕೆ ನೀವೇನೇನು ಉಪಯೋಗಿಸ್ತಾ ಇದ್ರಿ? ಅದೇ ಸ್ವಾಮಿ. ಅವ್ರನ್ನ ಹೇಗೆ ಏಮಾರಿಸ್ತಿದ್ರಿ? ಅವ್ರು ಮುಂದೆ ಹೋಯ್ತಾ ಇದ್ರೆ ನಾವು ಹಿಂದೆಯಿಂದ ಮೊನ್ನೆ ಮಲ್ಲೇಶ್ವರಂ ಮಿಲ್ ಪಕ್ಕ ಕೊಲೆ ಮಾಡಿದ್ರಲ್ಲ, ಏನ್ ಸಿಕ್ತು? ಅದೇ ಸ್ವಾಮಿ, ಅವನ ಕೇಸನಲ್ಲಿ 40 ರೂಪಾಯಿ, ಒಂದು ಹಳೆ ಬಾಚು, ಅದ್ ಬಿಟ್ರೆ ಬೇರೆ ಏನೂ ಸಿಗ್ಲಿಲ್ಲ ಸ್ವಾಮಿ. ನಿಂದೇನ್ ಕೆಲ್ಸ? ಇವನು ಎಲ್ರೂ ಕರ್ಕೊಂಡು ಹೋಯ್ತಿದ್ದ ಸ್ವಾಮಿ. ಮಾವಿನ ತೋಪ್ನಲ್ಲಿ 2 ಕೊಲೆಗಳನ್ನ ಮಾಡಿದ್ರಲ್ಲ, ಹೇಗ್ ಮಾಡಿದ್ರಿ? ಗಂಡ ಹೆಂಡತಿ ಇಬ್ರು ಮಾವಿನ ತೋಪಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಬೆಂಕಿ ಗಡ್ಡಿ ಕೇಳಿ ನೆಪ್ತಲ್ಲ, ಬೆಂಕಿ ಗಡ್ಡಿ ಕೇಳಿದೆ. ಅವನು ಬೆಂಕಿ ಗಡ್ಡಿ ಕೂಡ ಜೋಬಳಿ ಕೈ ಹಾಕ್ತ. ಆ ಹುಡುಗಿನ ಏನ್ ಮಾಡಿದ್ರಿ? ಅವಳನ್ನ ಈ ಕೃಷ್ಣನು ನಾನು ಒಂದು ಪದಯಾತ್ರೆ ಕರ್ಕೊಂಡು ಹೋಗ್ಬಿಟ್ಟು ಇಬ್ರು ಸೇರಿ ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ಭಗವಾನ್ ಸರ್, ನಿಮ್ಮ ಅಂಡರ್ ನಲ್ಲಿ ಇಂಟ್ರಾಗ್ರೇಟ್ ಮಾಡ್ತಿದ್ದೀಯ 6 ಜನನ ಯಾಕೆ ಕೊಲೆ ಮಾಡಿದ್ರಿ? ಐ ಆಮ್ ಸಾರಿ ಸರ್. ಇಲ್ಲ ಮತ್ತೆ
ಇವ್ರುಗಳನ್ನೆಲ್ಲ ಎಸ್ಕೇಪ್ ಆಗೋದಕ್ಕೆ ಬಿಟ್ಬಿಟ್ಟು ಇನ್ನೊಂದು 30-40 ಮರ್ಡ್ರು ಒಂದು 15-20 ರೇಪ್ ಆಗಿ ಇಡಬೇಕಾಗಿದೆ ಇವ್ರನ್ನ. ಹೇಳಿ ಸರ್ ನೀವೇ. ನೋಡಿ ಸರ್, ಜನಕ್ಕೆ ಇವ್ರೆಂತ ಕಟ್ ಥ್ರೂಟ್ ಕ್ರಿಮಿನಲ್ಸ್ ಅಂತ ಚೆನ್ನಾಗಿ ಗೊತ್ತು. ಟಿವಿಯಲ್ಲಿ ಬೇರೆ ದೊಡ್ಡದಾಗಿ ಇವ್ರ ಇತಿಹಾಸನ ತೋರಿಸ್ಬಿಟ್ಟಿದ್ದೀರಾ. ಇವ್ರುಗಳನ್ನ ಜೀವಂತವಾಗಿ ಹಾಗೆ ಎಸ್ಕೇಪ್ ಆಗೋದಕ್ಕೆ ಬಿಟ್ಟಿದ್ರೆ ಇದೇ ಜನ ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆನ ಮೂರ್ಖಾಸಕ ರಾಜ ಬಿಟ್ಟು. ಏನೇ ಆದ್ರೂ ನಿಂದ ಅತಿ ಆಯ್ತು. ಸರ್ ಸುಮ್ನೆ ಸರ್, ಕಂಡಿದ್ದೀನಿ. ಇವ್ರು ಮಾಡಿರೋ ಅಲ್ಕ ಕೆಲ್ಸಕ್ಕೆ ಇವ್ರಿಗೆ ಬೆಳ್ಳಿ ಪದಕ ಕೊಟ್ಟು ಹಾರಾಕಿ ಸನ್ಮಾನ ಮಾಡಿ ಕುದುರೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ಬೇಕಾಗಿತ್ತಾ? ಭಗವಾನ್ ನಿನ್ ಜಾಸ್ತಿ ಆಯ್ತು. ಸುಮ್ನೆ ರೀ ಸರ್, ಈ ನನ್ನ ಮಕ್ಕಳು ಮಾಡಿದ ಕೆಲಸಕ್ಕೆ ಭಗವಾನ್ ಅವ್ರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಕೀಪ್ ಇಟ್ ಅಪ್ ಸರ್. ಆಯ್ತಪ್ಪ, ನೋಡಿದ್ರ ಪಬ್ಲಿಕ್ ಒಪಿನಿಯನ್ ಯಾವಾಗಲೂ ಕರೆಕ್ಟ್ ಆಗಿರುತ್ತೆ. ಕೆಲವು ಸಲ ನಾವು ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಎದ್ವಾಲ್ ಸರ್, ನೋಡಿ, ಈ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಟ್ಟು ಎಸ್ಕೇಪ್ ಅಂಡ್ ಎನ್ಕೌಂಟರ್ ಅಂತ ಫೈಲ್ ನ ಕ್ಲೋಸ್ ಮಾಡ್ಬಿಡಿ. ನಾನು ಇಲ್ಲ ಊನು ಇಲ್ಲ, ನಾನು ಏನ್ ಹೇಳ್ತೀನಿ ಅದ್ ಮಾಡ್ಬೇಕು ಅಷ್ಟೇ ನಿಮ್ ಕೆಲಸ. ಏನು? ಓಕೆ ಸರ್. ಸ್ವಲ್ಪ ಜೋರಾಗಿ ಹೇಳಿ. ಓಕೆ ಸರ್. ಇನ್ನು ಸ್ಟ್ರಿಕ್ಟ್ ಆಗಿ ಹೇಳ್ರಿ. ಓಕೆ ಓಕೆ ಸರ್. ವೆರಿ ಗುಡ್, ಕೀಪ್ ಇಟ್ ಅಪ್. ಕಮ್ ಆನ್, ಫಾಲೋ ಮೀ. ಏನ್ ಸರ್ ಇದು ಹಿಂಗೆ ಹೇಳ್ಬಿಟ್ಟು ಹೊಟ್ಟೋದ? ಏನ್ ಹೇಳ್ದ ಅವನು? ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ ಫೈಲ್ ನ ಕ್ಲೋಸ್ ಮಾಡ್ಬಿಡು ಅಂತ ಹೇಳ್ದ. ಅಷ್ಟು ಮಾಡು. ಈಗ ನಮ್ಮ ರಾಜ್ಯದಲ್ಲಿ ನಡೀತಿರೋ ಕರ್ನಾಟಕ ನೀರಿನ ಹಂಚಿಕೆ ಸಮಸ್ಯೆಯನ್ನು ಕುರಿತು ವಸ್ತುಸ್ಥಿತಿಯನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಪ್ರಧಾನಮಂತ್ರಿಗಳ ಆದೇಶದ ಮೇರೆಗೆ ಕೇಂದ್ರ ಜಲಸಂಪನ್ಮೂಲ ಸಚಿವರಾದ ಮಹೇಶ್ ಪಾಂಡೆ ಅವರು ನಾಡದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಕಡೆ ನೆರೆ ರಾಜ್ಯದ ನೀರಾವರಿ ಸಚಿವರಾದ ಶ್ರೀ ಪಳನಿಸ್ವಾಮಿಯವರು ಸಹ ಈ ಸಭೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ನಾಡದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲೇ ಅವರು ಕೇಂದ್ರ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 9:30ಕ್ಕೆ ಮಹೇಶ್ ಪಾಂಡೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾವು ಅವ್ರನ್ನ ರಿಸೀವ್ ಮಾಡ್ತಾ ಇದ್ದೀವಿ. 11:30ಕ್ಕೆ ಇದೇ ಚೇಂಬರ್ ಅಲ್ಲಿ ನಮ್ಮ ಸಿಎಂ ಹಾಗೂ ನೀರಾವರಿ ತಜ್ಞರು ಮತ್ತು ಅಧಿಕಾರಿಗಳ ಜೊತೆ ನೀರಿನ ಸಮಸ್ಯೆ ಬಗ್ಗೆ ಮೀಟಿಂಗ್ ಪ್ರಾರಂಭ ಆಗುತ್ತೆ. ರಾಜ್ಯ ಸರ್ಕಾರ ನೀಡುವ ನೀರಾವರಿ ಅಂಕಿ ಅಂಶಗಳನ್ನ ಪರಿಶೀಲನೆ ಮಾಡ್ತಾರೆ. 1 ಗಂಟೆಗೆ ಲಂಚು. 2:30ಕ್ಕೆ ರಾಜ್ಯದ ಮಂತ್ರಿಗಳ ಜೊತೆ, ಅಧಿಕಾರಿಗಳ ಜೊತೆ, ನೀರಾವರಿ ತಜ್ಞರ ಜೊತೆ ಮೈಸೂರಿಗೆ ಭೇಟಿ ಕೊಡ್ತಾರೆ. ಅಲ್ಲಿಂದ 4 ಜಲಾಶಯಗಳ ನೀರಿನ ಮಟ್ಟವನ್ನ ವೀಕ್ಷಣೆ ಮಾಡ್ತಾರೆ. ಹಾಗೂ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಆದಂತಹ ಮಳೆ ಬೆಳೆ ಬಗ್ಗೆ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಇಷ್ಟು ನಾಳಿನ ಕಾರ್ಯಕ್ರಮಗಳು. ನಾಳಿದ್ದು ನೆರೆ ರಾಜ್ಯಕ್ಕೆ ತಮ್ಮ ಟೀಮ್ ಜೊತೆ ಪ್ರಯಾಣ ಬೆಳೆಸ್ತಾರೆ. ಇಲ್ಲಿ ಬರ್ತಾ ಇರ್ತಕ್ಕಂತಹ ಕೇಂದ್ರ ಮಂತ್ರಿಗಳಿಗೆ ಸರಿಯಾದ ರಕ್ಷಣೆ ಕೊಡೋದು ಮತ್ತೆ ಅವ್ರಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಮ್ಮ ಪ್ರಾಬ್ಲಮ್ ಕೂಡ ಈಸಿಯಾಗಿ ಸಾಲ್ವ್ ಆಗಬೇಕು. ಮಿಸ್ಟರ್ ಭಗವಾನ್ ಸರ್, ನಮ್ಮ ಕೇಂದ್ರ ಮಂತ್ರಿಗಳ ಟೀಮ್ ನ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿ ನಿಮ್ದು. ಎಸ್ ಸರ್. ನಿಮ್ಗೆ ಯಾವುದೇ ಫೆಸಿಲಿಟೀಸ್ ಬೇಕಾಗಿದ್ರು ನನ್ನನ್ನು ಕೇಳಿ, ಐ ವಿಲ್ ಪ್ರೊವೈಡ್ ಇಟ್. ಓಕೆ ಸರ್. ವಂದೇ ಶಂಭೂಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವಂದಿನಯನಂ ವಂದೇ ಮುಕಂದ ಪ್ರಿಯಾಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಶಂಕರಂ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿಂ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಮಹಾವಿಷ್ಣುಂ ಪಾದೋದಕಂ ಪಾವನಂ ಶುಭಂ. ಶತಮಾನಂ ಭವತಿ ಶತಾಯುಷ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠತಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಮಹಾವಿಷ್ಣುಂ ಪಾದೋದಕಂ ಪಾವನಂ ಶುಭಂ. ನಮ್ಮ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಜನ ನಮ್ಮ ಮೇಲೆ ತಿರುಗಿ ಬೀಳೋದಕ್ಕೆ ಮುಂಚೆ ನಾವು ಈ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು. ಕಾವೇರಿ, ಕಬಿನಿ, ಹಾರಂಗಿ, ಹೇಮಾವತಿ ಇಂತಹ ಜಲಾಶಯಗಳಿದ್ರೂ ಕೂಡ ಈ ಸಾರಿ ಸರಿಯಾಗಿ ಮಳೆ ಬರದೇ ಇರೋ ಕಾರಣದಿಂದ ಯಾವ ಜಲಾಶಯಗಳು ಕೂಡ ತುಂಬಲಿಲ್ಲ. ಇದು ಒಂದು ಭಾಗದ ಸಮಸ್ಯೆ ಆದ್ರೆ ಮತ್ತೊಂದು ಭಾಗದ ಸಮಸ್ಯೆ ಈಗ ರೀಸೆಂಟ್ ಆಗಿ, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಕಬಿನಿ ಜಲಾಶಯದಲ್ಲಿ ರಾಮಸ್ವಾಮಿ ಅನ್ನೋ ಒಬ್ಬ ರೈತ ಬಿದ್ದು ಸಾವನ್ನಪ್ಪಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದು ವಿಷಾದದ ಸಂಗತಿ. ರೈತರೆಲ್ಲರೂ ದಂಗೆ ಎದ್ದಿದ್ದಾರೆ.
ಇಂತಹ ಆತ್ಮಹತ್ಯೆಗಳು, ಅನಾಹುತಗಳು, ಅನೇಕ ಸಂಭವಗಳು ನಡೀತಾ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು? ಈ ಸಮಸ್ಯೆಗೆ ಪರಿಹಾರ ಏನು? ಈ ವಾದವನ್ನ ನಮ್ಮ ನೆರೆ ರಾಜ್ಯಕ್ಕೆ ನಾವು ಬರವಣಿಗೆ ಮೂಲಕ ಅವ್ರಿಗೆ ಮನವರಿಕೆ ಆಗೋ ಹಾಗೆ ತಿಳಿಸಿದೀವಿ. ಇನ್ ಅಡಿಷನ್ ಟು ದಟ್ ನಾವು PM ಅವ್ರಿಗೂ ಇದನ್ನ ವಿಷಯನ ಅವ್ರ ಗಮನಕ್ಕೆ ತಂದಿದೀವಿ. ನಾವು ತಗೊಳ್ಳಿ ಸರ್. ಕೇಂದ್ರ ಸರ್ಕಾರ ಏನಾಯ್ತು ಸರ್? ಏನಾಯ್ತು ಸರ್? ನೀರು ಕೊಡಪ್ಪ, ನೀರು ಸರ್. ಏನಾಯ್ತು ಸರ್? ಭಗವಾನ್ ಸರ್, ಬೇಗ ಬನ್ನಿ ಸರ್, ಬೇಗ ಬನ್ನಿ. ಕಮಾನ್ ಮೂವ್. ಏನಾಯ್ತು? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಗಾಬರಿ ಆಗ್ಬೇಡಿ. ಇಮಿಡಿಯೇಟ್ ಆಗಿ ಡಾಕ್ಟರ್ ಬರಲಿ. ಹೋಗಿ ಹೋಗಿ, ಕಮಾನ್ ಫಾಸ್ಟ್. ರೆಸ್ಟ್ ರೂಮ್ ಕರ್ಕೊಂಡು ಹೋಗೋಣ. ದಯವಿಟ್ಟು ಕೂತ್ಕೊಳ್ಳಿ. ಪ್ಲೀಸ್ ಯಾರು ಹೋಗ್ಬೇಡಿ. ಕೂತ್ಕೊಳ್ಳಿ, 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 ಕೂತ್ಕೊಳ್ಳಿ ದಯಾನಂದ್ ಅವರೇ. ಸರ್ ಏನಾಯ್ತು ಸರ್? ಹಾರ್ಟ್ ಅಟ್ಯಾಕ್ ಆಯ್ತಾ? ಏನೂ ಆಗಿಲ್ಲ ಅವ್ರಿಗೆ. ಅವ್ರ ಆಸ್ಮ್ಯಾಟಿಕ್ ಪೇಷಂಟ್, ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಸೊ ನಾವು ಎಕ್ಸ್ಕ್ಯೂಸ್ ಮೀ ಸರ್, ಮಿನಿಸ್ಟರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀರಾ? ಖಂಡಿತ ಕ್ಯಾನ್ಸಲ್ ಆಗೋಲ್ಲ, ಕಂಟಿನ್ಯೂ ಆಗುತ್ತೆ. ಸೊ ನಾವಿವಾಗ ನೀರಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮುಖ್ಯವಾಗಿ ಎಕ್ಸ್ಕ್ಯೂಸ್ ಮೀ ಸರ್, ಹೇಳಿ. ಪಾಂಡೆ ಸರ್ಗೆ ತುಂಬಾ ಸೀರಿಯಸ್ ಆಗಿದೆ. ನಮ್ಮ ಸೀನಿಯರ್ ಕರೀತಿದ್ದಾರೆ, ಬೇಗ ಬನ್ನಿ ಸರ್. ಇಸೆ? ಹೌದು ಸರ್. ದಯವಿಟ್ಟು ಎಲ್ರು ಕೂತಿರಿ. ಏನು ಸರ್? ಒಂದ್ ನಿಮಿಷ ದಯಾನಂದ್ ಅವರೇ. ಏನ್ರಪ್ಪ ಇದು? ಏನೇನೋ ಆಗ್ತಾ ಇದೆ. ನಡೀರಿ ಹೋಗಿ ನೋಡೋಣ. ಡಾಕ್ಟರ್ ಹೇಗಿದೆ ಕಂಡೀಷನ್? ನೋಡಿ, ಅರ್ಜೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಇದೆ. ಓ ಮೈ ಗಾಡ್. ಕೃಷ್ಣ ಭಗವಾನ್, ಏನ್ ಮಾಡೋದು ಇವಾಗ? ಭವಾನಿ ಕಮ್ ಹಿಯರ್. ಎಸ್ ಸರ್. ನೋಡು, KG ಹಾಸ್ಪಿಟಲ್ ಗೆ ಫೋನ್ ಮಾಡಿ, ಇಮಿಡಿಯೇಟ್ ಆಂಬುಲೆನ್ಸ್ ಬರಕ್ಕೆ. ಹಾ, ಲಿಫ್ಟ್ ಎತ್ಕೊಳ್ಳಿ. ಆಮೇಲೆ ಬಿಡಿಸಕ್ಕೆ ಹೊರಗಡೆ ಕರ್ಕೊಂಡು ಹೋಗೋಣ. ಹಾ, ಎತ್ತಿ. ಕಮ್ ಆನ್ ಫಾಸ್ಟ್. ನೋಡಿ, ಇವತ್ತಿನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೇಗ. Okay, sir. ಕಮಾನ್ ಗೋ. ಸರ್, ಆಂಬುಲೆನ್ಸ್ ಅಂತವೆ 5 ನಿಮಿಷದಲ್ಲಿ ಮಿನಿಸ್ಟರ್ ಹಾಸ್ಪಿಟಲ್ ಕರ್ಕೊಂಡು ಬೇಗ ಬರೋದು ಹೇಳಿ ಮಿಸ್ಟರ್ ಭಗವಾನ್. ಹೌದು ಸರ್, ಬರ್ತಾ ಇದೆ. ಇಟ್ಸ್ ಓಕೆ. ನಾವು ಈಗ ಸೆಕ್ಯೂರಿಟಿ ಟೈಟ್ ಮಾಡಿ. Okay, sir. ದೇರ್ ಇಸ್ ಸಮಥಿಂಗ್ ರಾಂಗ್. ಐ ಮೀನ್ ಹೌದು ಸರ್, ಹಾಸ್ಪಿಟಲ್ ಸುತ್ತ ಫುಲ್ ಸೆಕ್ಯೂರಿಟಿ ಅರೇಂಜ್ ಮಾಡಬೇಕು. yes, it's a must. You do your duty. You take care of ಸರ್, ಎಕ್ಸ್ಟ್ರಾ ಸ್ಕ್ವಾಡ್ ನ ಕರೆಸ್ಬಿಡ್ಲಾ? yes, go Okay, ahead. okay. You are employed to take any arrangement ಏನಾದ್ರು ಮಾಡೋದಾಗಲ್ಲ ಮಾಡ್ರಿ. ನಮ್ಗೆ ಗೊತ್ತು. ಸಿದ್ಧಾರ್ಥ್, ಹಲೋ ಭಗವಾನ್ ಯಾರ್? ಹಾ, ನೀನ್ ನಡಿ. 100 ಮೆಂಬರ್ ಸ್ಕ್ವಾಡ್ ನ ಇಮಿಡಿಯೇಟ್ ಆಗಿ KG ಹಾಸ್ಪಿಟಲ್ ಹತ್ರ ಕಳಿಸಿ. ಕಮಾನ್ ಫಾಸ್ಟ್. ಹಾ, ಓಕೆ. ಯಾರ್ದಿ ಮೊಬೈಲು? ಇರ್ಲಿ. ಮೊದಲೇ ಇಲ್ಲಿ ಸಮಸ್ಯೆ ಹತ್ಕೊಂಡು ಉರಿತಾ ಇದೆ, ಇದ್ರ ಮಧ್ಯೆ ಇದು ಬೇರೆ. ಪಾಂಡೆ ಅವ್ರ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ನಮ್ಗೆ ಉಳಿಗಾಲ ಇರೋದಿಲ್ಲ. ನಮಗ್ ಕೆಟ್ಟ ಹೆಸರು ಬರ್ಲಿ ಅಂತಾನೆ ಯಾರೋ ಪ್ಲಾನ್ ಮಾಡಿ ಕೆಲಸ ಮಾಡಿದ್ದಾರೆ. ನೋಡಿ, ಪಾಂಡೆ ಅವರು ಸೇಫ್ ಆಗಿ ಡೆಲ್ಲಿಗೆ ಸೇರೋವರೆಗೆ ನಿಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಅಲರ್ಟ್ ಆಗಿರ್ಬೇಕು. ಈ ಅನಾಹುತ ಮತ್ತೆ ಆಗ್ಕೂಡ್ದು. ಅರ್ಥವಾಯ್ತಾ ಕಮಿಷನರ್ ಸಾಹೇಬ್ರೆ? ಸಾಹೇಬ್ರ ಹೇಳ್ದಂಗೆ ಕ್ಲೀನ್ ಆಗಿ ಕೇರ್ ತಗೋಬೇಕು. ಶೂರ್ ಸರ್, ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಇಡೀ ಪರಿಸ್ಥಿತಿನ ನಾವು ಕಂಟ್ರೋಲ್ ಮಾಡ್ತೀವಿ. ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಸರ್, ಬನ್ನಿ Okay. ಮಿಸ್ಟರ್ ಭಗವಾನ್, ಸರ್. ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಓಕೆ ಸರ್. ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಗಂಭೀರ ಆಗಬಾರ್ದು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಹಾಗೆ ಹಾಸ್ಪಿಟ್ಲಿಗೆ ಅನ್ನೋನ್ ಪರ್ಸನ್ಸ್ ಯಾರು ಒಳಗಡೆ ಬರಬಾರ್ದು. ಪರ್ಮಿಷನ್ ಇಲ್ದಲೆ ಹೊರಗಡೆ ಹೋಗೋದಕ್ಕೆ ಯಾರನ್ನು ಬಿಡಬಾರ್ದು. ಅಂಡರ್ಸ್ಟ್ಯಾಂಡ್? ಓಕೆ ಓಕೆ ಸರ್. ಸತೀಶ್, ನೀನು ಅವ್ರನ್ನ ಕರ್ಕೊಂಡು ಹಿಂಗಡೆ ಹೋಗು. Okay. ಸುಹಾಸ್, ನೀನ್ ಫುಲ್ ಕಾರಿಡಾರ್ ಕವರ್ ಮಾಡು. ಕಮಾನ್ ಫಾಸ್ಟ್. ಸಿದ್ಧಾರ್ಥ್, ಯದ್ವಾಲ್, ಭವಾನಿ, ಮೂವ್. Doctor, this case is very difficult to handle. Look, whatever the case may be, we must save him. That's our duty, I say. ಈಗಾಗಲೇ ಪಾಯ್ಸನ್ ಬಾಡಿಲಿ ಎಂಟರ್ ಆಗ್ಬಿಟ್ಟಿದೆ. ಲಕ್ಕಿಲಿ ಬಾಡಿಲಿ ಎಲ್ಲೂ ಸ್ಪ್ರೆಡ್ ಆಗಿಲ್ಲ. ಸರ್, ಇಮಿಡಿಯೇಟ್ ಆಪರೇಷನ್ ಮಾಡಿ ಆ ಪಾಯ್ಸನ್ ಹೊರಗಡೆ ತೆಗಿಲೇಬೇಕು. ಇಲ್ದಿದ್ರೆ ಅವ್ನು ಬದುಕಿಸೋದು ತುಂಬಾ ಕಷ್ಟ ಆಗುತ್ತೆ. No, we can't operate without their permission. ಆಮೇಲೆ ಹೆಚ್ಚು ಕಮ್ಮಿ ಇದ್ರೆ ಯಾರು ರೆಸ್ಪಾನ್ಸಿಬಲ್? CM ಎಲ್ಲಿ? ಹಾ, ಬನ್ನಿ ಸರ್.
ಹೆಲೋ ಸರ್. ಡಾಕ್ಟರ್ ಏನಾಯ್ತು ಅವ್ರಿಗೆ? ಪಾಯ್ಸನ್ ಸ್ಪ್ರೆಡ್ ಆಗಿದೆ ಸರ್. ಓ ಮೈ ಗಾಡ್, ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಡಾಕ್ಟರ್, ಬಾಡಿ ಒಳಗೆ ಪಾಯ್ಸನ್ ಎಂಟರ್ ಆಗಿ ಸುಮಾರು ಎಷ್ಟೊತ್ತಾಗಿರ್ಬೋದು? ಪಾಯ್ಸನ್ ಕನ್ಸ್ಯೂಮ್ ಆಗಿ 2 hours ಆಗಿರ್ಬೇಕು ಸರ್. ಸ್ಟಮಕ್ ವಾಶ್ ಮಾಡೋದು ಕಂಟ್ರೋಲ್ ಬರ್ತಾ ಇಲ್ಲ. ಹಿ ಮಸ್ಟ್ ಬಿ ಆಪರೇಟೆಡ್, ಇಲ್ಲ ಜೀವಕ್ಕೆ ಅಪಾಯ. ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಪ್ಲೀಸ್ ಡೂ ಇಟ್. ಐ ನೀಡ್ ಯುವರ್ ಪರ್ಮಿಷನ್ ಸರ್. ಪರ್ಮಿಷನ್ ಗ್ರಾಂಟೆಡ್, ಗೋ ಹೆಡ್. ಥ್ಯಾಂಕ್ ಯು ಸರ್. ಸರ್, ಒನ್ ಥಿಂಗ್, ಆಪರೇಷನ್ಗೆ 2 hours ಹಿಡಿಯುತ್ತೆ. ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನಾವು ಆಪರೇಷನ್ ನಿಲ್ಸೋ ಹಾಗೂ ಇಲ್ಲ. ಇಟ್ಸ್ ಆಲ್ ರೈಟ್. ನಾವು ಯಾರು ನಿಮಗೆ ಖಂಡಿತ ಡಿಸ್ಟರ್ಬ್ ಮಾಡೋದಿಲ್ಲ. ಅಟ್ ಎನಿ ಕಾಸ್ಟ್ ಅವ್ರ ಪ್ರಾಣ ನೀವು ಉಳಿಸಲೇಬೇಕು. ಇದು ನಮ್ಮ ರಾಜ್ಯದ ಮರ್ಯಾದೆ ಪ್ರಶ್ನೆ. ಎಸ್ ಸರ್. ಡಾಕ್ಟ್ರೇ, ಬರೀ ಮರ್ಯಾದೆ ಪ್ರಶ್ನೆ ಮಾತ್ರ ಅಲ್ಲ, ನಮ್ ಸೀಟ್ಗಳ ಅಲ್ಲಾಡೋ ಹೋಗ್ಬಿಡುತ್ತೆ. ಬೇಗ ಅವ್ರ ಪ್ರಾಣ ಉಳಿಸಿ. ವಿ ವಿಲ್ ಡೂ ಅವರ್ ಲೆವೆಲ್ ಬೆಸ್ಟ್ ಸರ್. ಈ ಮೊಬೈಲು ಮಿನಿಸ್ಟರ್ ಅನ್ಕಾನ್ಶಿಯಸ್ ಆಗಿದ್ದ ಜಾಗದಲ್ಲಿ ನನಗೆ ಸಿಕ್ಕಿದ್ದು. ಓಹ್, ಕಾಲ್ ಯಾರ್ದೇ ಆಗ್ಲಿ ಅಟೆಂಡ್ ಮಾಡಿ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಆ ಪಾಂಡೆ ಬಚಾವಾದ. ನೀನು ಹೇಳ್ದಾಗೆ ಹಾಸ್ಪಿಟಲ್ ಅಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಈ ಸಾರಿ ಮಿಸ್ ಆಗಲ್ಲ. ಇನ್ನು 2 hours ಅಲ್ಲಿ ಎಲ್ಲ ಫಿನಿಶ್. ಹಲೋ ಹಲೋ, ಓ ಮೈ ಗಾಡ್, ಹಾಸ್ಪಿಟಲ್ ನಲ್ಲಿ ಬಾಂಬ್ ಇಟ್ಟಿದ್ದಾರಂತೆ. ನೋಡಿ, ಆಪರೇಷನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಾನು ಹೋಗಿ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೀವೆಲ್ಲ ಇಲ್ಲೇ ಇರಿ. ಓಕೆ ಸರ್. ಡಾಕ್ಟರ್, ಆಪರೇಷನ್ ಸ್ಟಾರ್ಟ್ ಆಯ್ತಾ? ಜಸ್ಟ್ ಈಗ ತಾನೇ ಸ್ಟಾರ್ಟ್ ಆಯ್ತು. ಈಗ ಅರ್ಜೆಂಟ್ ಆಗಿ ಆಪರೇಷನ್ ಸ್ಟಾಪ್ ಮಾಡ್ಬೇಕಲ್ಲ? ಸಾರಿ ಸರ್, ಸೀನಿಯರ್ ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಶಿಟ್, ನೋಡಿ ಸರ್, ಹೇಗಾದ್ರೂ ಮಾಡಿ ಒಳಗಡೆ ಇನ್ಫಾರ್ಮೇಶನ್ ಕೊಡಿ, ಸ್ಟಾಪ್ ಆಗಲ್ಲ ಮಾಡ್ತೀವಿ ಸರ್, ಪ್ಲೀಸ್. ಆಗಲ್ಲ ಸರ್. ಸರ್, ಸರ್, ದೊಡ್ಡ ಅನಾಹುತ ಆಗೋಗ್ಬಿಟ್ಟಿದೆ. ಯಾವನ ಹಾಸ್ಪಿಟಲ್ ನಲ್ಲಿ ಬಾಂಬ್ ಇಟ್ಟಿದ್ದಾನಂತೆ. ಅಯ್ಯೋ, ಮುಗಿದ ಕತೆ. ಅಯ್ಯೋ, ಇಷ್ಟೊತ್ತು ಒಂಥರ ಟೆನ್ಷನ್, ಈಗ ಇನ್ನೊಂಥರ ಟೆನ್ಷನ್ ಶುರುವಾಗೈತಲ್ಲ ಸರ್. ಈಗ ಏನ್ ಶಾಲಾ ಪೈಸೆ ಭಗವಾನ್, ಏನ್ ಹೇಳ್ತಿದ್ರ ನೀವು? ಹೌದು ಸರ್. ನಿಮ್ಗೆ ಹೇಗೆ ಗೊತ್ತಾಯ್ತು? ಸರ್, ಈ ಮೊಬೈಲ್ ನಲ್ಲಿ ಈಗ ಮೆಸೇಜ್ ಬಂತು. ಯಾರ ಸೆಂಟ್ರಲ್ ಮಿನಿಸ್ಟರ್ ನ ಕಿಲ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ. ಒಂದ್ ಕೆಲಸ ಮಾಡಿ, ಆಪರೇಷನ್ ಸ್ಟಾಪ್ ಮಾಡಿಸಿ, ಪಾಂಡೆ ಅವ್ರನ್ನ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಿಸಿ. ಸರ್, ಅದಕ್ಕೆ ಅಂತ ಈಗ ತಾನೆ ಡಾಕ್ಟರ್ಸ್ ಹತ್ರ ಹೋಗಿದೆ. ಆಪರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಸ್ಟಾಪ್ ಮಾಡಕ್ ಆಗಲ್ವಂತೆ. ಆಮೇಲೆ ಪೇಷಂಟ್ ನ ಶಿಫ್ಟ್ ಮಾಡಕ್ಕೆ ಚಾನ್ಸಸ್ ಇಲ್ವಂತೆ. ಭಗವಾನ್, ಆ ಮೆಸೇಜ್ ಅಲ್ಲಿ ಬಾಂಬ್ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲ ಸರ್, ಬರೀ ಬಾಂಬ್ ಇಟ್ಟಿರೋ ವಿಷಯ ಮಾತ್ರ ಗೊತ್ತಾಯ್ತು. ಅವರು ಸಾಯ್ಸಕ್ ಪ್ಲಾನ್ ಮಾಡಿರೋರು ಬಾಂಬ್ ಎಲ್ಲಿಟ್ಟಿದ್ರು ಅಂತ ಯಾಕೆ ಸರ್ ಹೇಳ್ತಾರೆ? ಈ ಮೊಬೈಲ್ ಎಲ್ಲಿ ಸಿಕ್ತು, ಯಾರ್ದು ಅಂತ ಗೊತ್ತಾ? ಸರ್, ಈ ಮೊಬೈಲ್ ನನಗೆ ಕಾನ್ಫರೆನ್ಸ್ ಅಲ್ಲಿ ಸಿಕ್ತು ಸರ್. ಕೆಳಗಡೆ ಬಿದ್ದಿತ್ತು, ಡೌಟ್ ಬಂದಿತ್ತು, ಜೋಬಲ್ ಹಾಕೊಂಡೆ. ಆದ್ರೆ ಯಾರ್ದು ಅಂತ ಗೊತ್ತಿಲ್ಲ. ರೇ, ಇಷ್ಟೆಲ್ಲ ಮಾತಾಡೋದು ಟೈಮ್ ಎಲ್ರಿ ಇದೆ? ರೇ ಆಫೀಸರ್, ಹೇಳ್ರಿ ನಿಮ್ಮವ್ರಿಗೆ ಕರ್ಕೊಂಡೋಗ ಬಾಂಬ್ ಡಿಟೆಕ್ಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಮಾಡೋಗ್ರಿ. ಮಿಸ್ಟರ್ ಭಗವಾನ್, ಈಗ ಏನ್ ಮಾಡೋದು ಹೇಳಿ? ಸರ್, ಯು ಡೋಂಟ್ ವರಿ ಸರ್. ಈ ಹಾಸ್ಪಿಟಲ್ ನಲ್ಲಿ ಯಾವ ಮೂಲೆಯಲ್ಲಿ ಬಾಂಬ್ ಇಟ್ಟಿದ್ರು ಅದನ್ನ ನಾವು ಪತ್ತೆ ಮಾಡೇ ಮಾಡ್ತೀವಿ. ನೀವು ಇಲ್ಲಿರೋದು ಬೇಡ, ನೀವು ನಡೀರಿ ಸರ್. ಕಮ್ ಲೆಟ್ಸ್ ಮೂವ್. ಸರ್, ಇನ್ನೊಂದು ವಿಷಯ, ಕೀಪ್ ದಿಸ್ ಮ್ಯಾಟರ್ ವೆರಿ ಕಾನ್ಫಿಡೆನ್ಶಿಯಲ್. ಹೊರಗಿನವರಿಗೆ ಈ ವಿಚಾರ ಗೊತ್ತಾಗ್ಲೇಬಾರ್ದು. ಗೊತ್ತಾಯ್ತು. ಓಕೆ ಸರ್. ಬನ್ನಿ ಸರ್. ನೋಡಿ ಮಿಸ್ಟರ್ ಭಗವಾನ್, ಈಗ ನಮ್ಮ ರಾಜ್ಯದ ಮಾನ ಮರ್ಯಾದೆ ಎಲ್ಲ ನಿಮ್ ಕೈಲಿದೆ ಅಷ್ಟೇ. ಸರ್, ಹಾಸ್ಪಿಟಲ್ ಸುತ್ತಲೂ ಫುಲ್ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀರಿ ಸರ್. ನೀವು ಟೆನ್ಷನ್ ತಗೋಬೇಡಿ, ಧೈರ್ಯವಾಗಿ. ಭಗವಾನ್, ಓಕೆ. ಕಮಿಷನರ್, ಇಟ್ಸ್ ಯುವರ್ ಡ್ಯೂಟಿ ಟು ಟೇಕ್ ಕೇರ್ ಆಫ್ ದಿ ಹಾಸ್ಪಿಟಲ್. ಓಕೆ ಸರ್, ಭಗವಾನ್ ಇದಾರೆ, ಎಲ್ಲ ನೋಡ್ಕೊಳ್ತಾರೆ. ನೀವೇನು ಟೆನ್ಷನ್ ತಗೋಬೇಡಿ, ಧೈರ್ಯವಾಗಿರಿ. ಭಗವಾನ್ ಒಬ್ಬನ ಮೇಲೆ ಎಲ್ಲ ಭಾರ ಹಾಕ್ಬೇಡ್ರಿ, ನೀವು ಸ್ವಲ್ಪ ಕೇರ್ ತಗೊಳ್ಳಿ. ಓಕೆ ಸರ್, ನೀವು ಬನ್ನಿ ಸರ್. ಬನ್ನಿ ಸರ್. ಹಲೋ ಭಗವಾನ್ ಇಯರ್. ನೋಡಿ, ಇನ್ನೂ ಒಂದು 200 ಜನ ಸ್ಪೆಷಲ್ ಸ್ಕ್ವಾಡ್ ಇಮಿಡಿಯೇಟ್ ಆಗಿ ಬರಬೇಕಿಲ್ಲ ಹಾಸ್ಪಿಟಲ್ ಹತ್ರ. ಎಸ್, ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಓಕೆ, ಲೆಟ್ಸ್ ಮೂವ್. ಮಿಸ್ಟರ್ ಪೂನಂಜ ಸರ್, ನಾನು ಎಸಿಪಿ ಭಗವಾನ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನೋಡು, ನೀನು ಇಮಿಡಿಯೇಟ್ ಆಗಿ ಸ್ಕ್ವಾಡ್ ಸಮೇತ ಆದಷ್ಟು ಬೇಗ ಇಂದಿರಾ ಗಾಂಧಿ ಹಾಸ್ಪಿಟಲ್ ಬಂದು ನಾನು ರಿಪೋರ್ಟ್ ಮಾಡ್ಕೊಬೇಕು. ಓಕೆ? ಓಕೆ ಸರ್. ವೆರಿ ಗುಡ್, ಕಮ್ ಆನ್, ಹರಿ ಅಪ್. ಸರ್, ನೀವು ಹೇಳಿದ ಮೊಬೈಲ್ ಬಗ್ಗೆ ಎನ್ಕ್ವೈರಿ ಮಾಡಿದೆ. ಅದು ನಮ್ಮ ಸ್ಟೇಟ್ ಅಲ್ಲ, ಚೆನ್ನೈನಲ್ಲಿ ಆಕ್ಟಿವೇಟ್ ಆಗಿದೆ. ಎಸ್ ಸರ್. ಓಕೆ ಯದ್ವಾಲ್ ಸರ್, ನೀನು ಹಾಸ್ಪಿಟಲ್ ಹೊರಗಡೆ ಇರು. ನಾನು ಪರ್ಮಿಷನ್ ಇಲ್ಲದೆ ಯಾರು ಆಚೆ ಬಿಡಬೇಡ. ಅಂಡ್ ನಿನಗೆ ಯಾರ ಮೇಲೆ ಡೌಟ್ ಬಂತು ನನಗೆ ಇನ್ಫಾರ್ಮ್ ಮಾಡ್ತಾ ಇರಬೇಕು. ಓಕೆ? ಓಕೆ ಸರ್. ಸತೀಶ್, ರೋಡ್ ಸಲ ಅಲ್ಲಿರೋ ಎಲ್ಲ ವೆಹಿಕಲ್ಸ್ ಚೆಕ್ ಮಾಡು. ಹೊರಗಿಂದ ಬರೋ ಯಾವುದೇ ವೆಹಿಕಲ್ಸ್ ಒಳಗೆ ಬಿಡಬೇಡ, ಒಳಗಿಂದ ಹೋಗೋ ವೆಹಿಕಲ್ಸ್ ಯಾವ್ದು ಕಳಿಸ್ಬೇಡ. ಬಿ ಅಲರ್ಟ್ ಅಂಡ್ ಮೂವ್. ಓಕೆ ಸುಹಾಸ್ ಸರ್, ನೀನು ಟೆರೆಸ್ ಮೇಲೆ ಹೋಗ್ಬಿಟ್ಟು ಬೈನಾಕ್ಯುಲರ್ ನಲ್ಲಿ ವಾಚ್ ಮಾಡ್ತಾ ಇರು. ಅರ್ಥ ಆಯ್ತಾ? Yes, sir. ನಿನಗೆ ಏನು ಡೌಟ್ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು. ಹೋಗು. ಓಕೆ ಸರ್. ಭವಾನಿ, ನೀನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ಬಿಟ್ಟು ಇನ್ನೂ 100 ಜನ ಅಡಿಷನಲ್ ಫೋರ್ಸ್ ನ ಇಮಿಡಿಯೇಟ್ ಆಗಿ ಬರಕ್ಕೆ ಹೇಳು. ಕಮ್ ಆನ್ Yes, ಫಾಸ್ಟ್. sir. ಆಮೇಲೆ ಸಿದ್ಧಾರ್ಥ್,
ಬಿಲ್ಡಿಂಗ್ ಫುಲ್ ಸ್ಕೆಚ್ ಇದು, ಅರ್ಥ ಆಯ್ತಾ? ಇದು ಎಂಟ್ರೆನ್ಸ್, ಇಲ್ಲಿಂದ ಸ್ಟೇರ್ ಕೇಸ್, ಆಮೇಲೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಓವರ್ ಆಲ್ ಬಿಲ್ಡಿಂಗ್ ನಲ್ಲಿ ಬಾಂಬ್ ಎಲ್ಲಿದೆ ಅಂತ ಪತ್ತೆ ಮಾಡೋದಕ್ಕೆ ಟೋಟಲ್ ಆಗಿ ನಿಮಗೆ ಎಷ್ಟು ಅವರ್ ಟೈಮ್ ಹಿಡಿಯುತ್ತೆ? 3 to 4 hours ಬೇಕಾಗುತ್ತೆ ಸರ್. ಹೌದಾ? ನೋಡಿ, ಆಸ್ ಅರ್ಲಿ ಆಸ್ ಪಾಸಿಬಲ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ. Okay, sir. ತಗೊಳ್ಳಿ. ಸಿದ್ಧಾರ್ಥ್ ಸರ್. ನೀನ್ ಇಮಿಡಿಯೇಟ್ ಆಗಿ ಆ ಪೂಜಾರಿನ ತಗೊಂಡ್ ಬಾ. ಓಕೆ ಸರ್. ಫಾಸ್ಟ್. ಡಾಕ್ಟರ್ ಸರ್. ನೋಡಿ, ಇಲ್ಲಿರೋ ಪೇಷಂಟ್ಸ್ ಎಲ್ಲ ಆದಷ್ಟು ಬೇಗ ಆಚೆ ಕಳಿಸ್ಬಿಟ್ರೆ ಒಳ್ಳೇದು. ಅವ್ರು ಇದ್ದಷ್ಟು ನಮ್ಗೆ ಟೆನ್ಷನ್. ಏನಂತೀರಾ? ಓಕೆ ಸರ್, ನಿಮ್ಮ ಇಷ್ಟ. ಬೇಗ ಹೋಗಿ. ಇವನೇ ಆ ಪೂಜಾರಿ, ಹೆಸರು ವಿಶ್ವನಾಥ್ ಶರ್ಮಾ. ಬಹಳ ಅರ್ಜೆಂಟ್ ಆಗಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಎತ್ತಾಕೊಂಡ್ ಬಂದಿದ್ದೀನಿ. ವೆರಿ ಗುಡ್. ಸುಮಾರು ನೀವು 15 ವರ್ಷದಿಂದ ಪೂಜಾರಿಯಾಗ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರಲ್ವಾ? ಹೌದು ಸರ್. ಬೆಳಿಗ್ಗೆ ನೀವು ಸೆಂಟ್ರಲ್ ಮಿನಿಸ್ಟರ್ ಪಾಂಡೆ ಅವರಿಗೆ ತೀರ್ಥದಲ್ಲಿ ಯಾವ ತರದ ವಿಷಯ ಬೆರೆಸ್ಕೊಟ್ರಿ? ತೀರ್ಥದಲ್ಲಿ ಯಾವ ವಿಷಯ ಬೆರೆಸಿರಲಿಲ್ಲ ಸರ್. ನಂಬಿ ಸರ್, ಪ್ಲೀಸ್ ಸರ್. ನೀವಂತವ್ರಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ನಿಮ್ಗೆ ಈ ರೀತಿ ತೀರ್ಥದಲ್ಲಿ ವಿಷಯ ಬೆರೆಸ್ಕೊಡು ಅಂತ ಹೇಳ್ಕೊಟ್ಟವ್ರು ಯಾರು? ಅದು ಗೊತ್ತಾಗ್ಬೇಕು ನನಗೆ. ಯಾರು ಹೇಳಿಲ್ಲ ಸರ್, ತೀರ್ಥದಲ್ಲಿ ವಿಷಯ ಇರಲಿಲ್ಲ ಸರ್. ನೀನು ಸೆಂಟ್ರಲ್ ಮಿನಿಸ್ಟರ್ ಪಾಂಡೆ ಅವರು ಕೊಟ್ಟ ತೀರ್ಥನೇ ಬೇರೆ, ಉಳಿದವರು ಕೊಟ್ಟ ತೀರ್ಥನೇ ಬೇರೆ. ಬ್ರಿಲಿಯಂಟ್ ಆಗಿ ಕೆಲಸ ಮಾಡಿದ್ಯಾ. ಇದ್ರ ಹಿಂದೆ ಯಾರು ಕೈವಾಡ ಇದೆ ಅಂತ ಮರ್ಯಾದೆಗೆ ಹೇಳು. ಯಾರು ಇಲ್ಲ ಸರ್, ಯಾರು ಇಲ್ಲ ಸರ್. ನಂಗೆ ಯಾರು ಹೇಳ್ಕೊಳ್ಳಿಲ್ಲ ಸರ್. ಸರ್ ನನ್ನ ಮಾತು ನಂಬಿ ಸರ್. ಸರ್ ನಾನು ಯಾವ ತಾತ ಕೆಲಸ ಮಾಡಲ್ಲ ಸರ್, ದಯವಿಟ್ಟು ಸರ್. ನಿನಗೆ ಈ ರೀತಿ ಕೇಳಿದ್ರೆ ಬಾಯಿ ಬಿಡದಿಲ್ವಲ್ಲ ನೀನು? ಸರ್ ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್. ನಿಜ ಹೇಳು. ಸರ್ ಬಿಡಿ ಸರ್. ಬೇಗ ಹೇಳು. ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಸರ್ ನಿಜ ಹೇಳ್ಬಿಡ್ತೀನಿ ಸರ್. ಏನಾಯ್ತು ಅಂದ್ರೆ ಒಂದ್ ವಾರದಿಂದ ಅದನ್ನ ಇಡೀ ಫ್ಯಾಮಿಲಿನ ಅದು ಯಾರೋ ಕಿಡ್ನಾಪ್ ಮಾಡ್ಬಿಟ್ಟು ಎಲ್ಲಾರು ಸುಟ್ಬಿಡ್ತೀವಿ, ನಾ ಹೇಳ್ದಕ್ಕೆ ಕೇಳ್ಬೇಕು ಹಾಗೆಂದ್ರು ಸರ್. ಬೇರೆ ವಿಧಿನೇ ಇಲ್ಲದೆ ನಾ ಈ ಕೆಲಸ ಮಾಡ್ಬೇಕಾಯ್ತು ಸರ್, ಅಷ್ಟೇ ಸರ್. ಯಾರು ಮಾಡಕ್ಕಳಿದ್ದು ಹೇಳು. ಹೇಳಲಿಲ್ಲ ಅಂದ್ರೆ ಫಿನಿಶ್ ಮಾಡ್ಬಿಡ್ತೀನಿ. ಕಮಾನ್, ಯಾರವರು? ಹೇಳ್ತೀವಿ ಸರ್, ಹೇಳು. ಹೇಳ್ತೀವಿ ಸರ್. ಹೆಸರೇನು? Yes.
ಹೇಗೆ ಮಾಡ್ತಾ ಇದ್ದಾನೆ ಇವನು? ಬಾಯಿ ಬಿಡ್ತಿ ಕೇಳು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಕಮಾನ್, ನಿನಗೆ ಬದುಕಬೇಕು ಅಂತ ಆಸೆ ಇದೆ ತಾನೆ? ಹಾಸ್ಪಿಟಲ್ ಬಾಂಬ್ ಎಲ್ಲಿದೆ ಹೇಳು. ನಾನು ಇಡ್ಲಿಲ್ಲ. ಹೇಳು. ನಾನು ತಂದು ಕೊಟ್ಟೆ ಅಷ್ಟೇ. ನಾನು ಬಾಂಬ್ ಇಡ್ಲಿಲ್ಲ ಸರ್, ಇಡ್ಲಿಲ್ಲ. ಹೌದು ಸರ್. ಯಾರು ತಂದ್ಕೊಟ್ಟೆ ಹೇಳು? ಯಾರು ಅವರು? ಎಲ್ಲಿದ್ದಾರೆ? ಕಮಾನ್ ಹೇಳು. ಏನು ಅವ್ರ ಹೆಸರು ಹೇಳು? ಹೇಳು ಸರ್, ಅವ್ರ ಹೆಸರು ಗೊತ್ತಿಲ್ಲ. 10 ದಿವಸದಿಂದ 4 ಲಕ್ಷ ಅಡ್ವಾನ್ಸ್ ಕೊಟ್ಟು ರೆಡಿ ಮಾಡಿ ಕೊಡಕ್ ಹೇಳಿದ್ರು. ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ ರಿಚ್ಮಂಡ್ ಸರ್ಕಲ್ ಹತ್ರ ಇರೋ ಹೋಟೆಲ್ ಕಪಲ್ಸ್ ಇನ್ಗೆ ತಂದು ಕೊಡಕ್ ಹೇಳಿದ್ರು. ತಗೊಂಡೋಗ್ ಕೊಟ್ಟೆ ಸರ್, ಅಷ್ಟೇ. ಆಯ್ತು ಆಯ್ತು, ಓಕೆ. ಅದನ್ನ ತಂದ್ಕೊಟ್ಮೇಲೆ ಹಾಸ್ಪಿಟಲ್ಗೆ ಯಾಕೆ ಬಂದೆ ನೀನು? ಅಲ್ಲಿಗೆ ಬಂದು ಪೂಜಾರಿನ ಶೂಟ್ ಮಾಡಿದೆ. ಯಾರ ಕಡೆ ನೀನು? ಬಾಂಬ್ ಎಲ್ಲಿಟ್ಟಿದೆ ಹೇಳು, ಎಲ್ಲಿದೆ ಹೇಳು? ಬಾಂಬ್ ಮಿಸ್ ಆದ್ರೆ ಸೆಂಟ್ರಲ್ ಮಿನಿಸ್ಟರ್ ನ ಶೂಟ್ ಮಾಡುವಂತ ಮೊಬೈಲ್ ಮೆಸೇಜ್ ಬಂತು ಸರ್. ಮೆಸೇಜ್ ಕೊಟ್ಟಿದ್ದು ಯಾರು ಅಂತ ಹೇಳು. ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್, ದುಡ್ಡು ಮಾತ್ರ ಕಳ್ಸಿದ್ರು. ಅದಕ್ಕೆ ಕೆಲಸನ ಒಪ್ಕೊಂಡೆ ಸರ್. ಯಾವನ ಹೆಸರು ಗೊತ್ತಿಲ್ದವನು ಫೋನಲ್ಲಿ ಹೇಳ್ಬಿಟ್ರೆ ಕೆಲಸ ಮಾಡ್ಬಿಡ್ತೀನಿ ನೀನು. ಏಯ್, ನನ್ನ ಹತ್ರ ಕತೆ ಕಟ್ಬೇಡ. ನೋಡು, ಯಾರವನು, ಎಲ್ಲಿದ್ದಾನೆ ಅಂತ ಹೇಳು. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ, ಮೊಬೈಲ್ ನಂಬರ್ ಮಾತ್ರ ಗೊತ್ತು. ಹೇಳು. ಹೇಳಲ್ಲ ಹೇಳಲ್ಲ ಹೇಳಲ್ಲ. ಮೊಬೈಲ್ ನಂಬರ್ ಏನು ಅಂತ ಹೇಳು. ಕಮಾನ್, ಹೇಳು ಬೇಗ. ಹೇಳ್ತೀನಿ. 98453 80169. ಇಳಿಯ ಕೆಳಗಡೆ. ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ತೀಯ ನೀನು? ಬಾಂಬ್ ಎಲ್ಲಿಟ್ಟಿದೆ ಹೇಳು. ನನ್ಗೆ ಗೊತ್ತಿಲ್ಲ ಸರ್. ಮರ್ಯಾದೆ ಹೇಳು, ಎಲ್ಲಿದ್ದೀರಾ? ಸಿದ್ಧಾರ್ಥ್, ಚೇಸ್ ಹಿಮ್. ಹಾಸ್ಪಿಟಲ್ ಶಿಫ್ಟ್ ಮಾಡ. ಓಕೆ ಸರ್. ನೀವು ಚೇಸ್ ಮಾಡ್ಕೊಂಡವನಲ್ಲಿ ಅವನು ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ಬಿಟ್ಟ. ಇವನಿಂದ ಸಿಗ್ಬೇಕಾದ ಕ್ಲೂ ಕೂಡ ಮಿಸ್ ಆಗೋಯ್ತಲ್ಲ, ಏನ್ ಮಾಡೋದೀಗ? ಸಿದ್ಧಾರ್ಥ್, ಆಲ್ರೆಡಿ ಇವನಿಂದ ಕ್ಲೂ ನನಗೆ ಸಿಕ್ಕಾಯ್ತು. ಹೇಗೆ? ನೋಡ್ತಾ ಇರು. हेलो, अरे भाई मैं बादशाह बोल रहा हूँ। शिवाजी नगर में रसल मार्केट है ने, उधर तीसरा गली में एक छोटा मटन शॉप है, डोर नंबर 15 है। उधर आके तुम्हारा पैसे लेके जाओ, जल्दी आना, मैं आपका इंतजार कर रहा हूँ। ठीक है पाशा साहब.